ಓಂ ಶ್ರೀ ಸಾಯಿನಾಥಾಯ ನಮಃ. ಬಾಬಾರವರು ಎಲ್ಲರಿಗೂ ಆಯುಷ್ಯ, ಐಶ್ವರ್ಯ, ಆರೋಗ್ಯ, ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾವು ಸಾಯಿ ಸಚ್ಚರಿತೆಯ ಅಧ್ಯಾಯ 21 ಪಾರಾಯಣ ಮಾಡುತ್ತೇವೆ. ನಮಗೆ ಸಂತರ ದರ್ಶನ ಭಾಗ್ಯವು ಸಿಗಬೇಕಾದರೆ ಪೂರ್ವಜನ್ಮದ ಪುಣ್ಯ ಬೇಕು. ಇದಕ್ಕೆ ಉದಾಹರಣೆಗಾಗಿ ಪ್ರಸಂಗವೊಂದು ಹೀಗಿದೆ. ಹೇಮಾಡ ಪಂತರು ಬಾಂದ್ರಾದಲ್ಲಿ ಕೆಲವು ಕಾಲ ಮ್ಯಾಜಿಸ್ಟ್ರೇಟರ್ ಆಗಿದ್ದರು. ಆಗ ಅಲ್ಲಿ ಪೀರ್ ಮೌಲಾನಾ ಎಂಬ ಮಹಾಯೋಗಿ ವಾಸವಾಗಿದ್ದರು. ಆದರೆ ಪಂತರಿಗೆ ಅವರನ್ನು ಕಾಣಲು ಸಾಧ್ಯವಾಗಲೇ ಇಲ್ಲ. ಕೆಲವು ವರ್ಷದ ನಂತರ ಶಿರಡಿಯಲ್ಲಿ ಅವರು ಪ್ರಮುಖ ವ್ಯಕ್ತಿಗಳಾದರು. ಸಾಧು ಸತ್ಪುರುಷರು ಎಲ್ಲಿಯೇ ಇರಲಿ, ಅವರು ಪರಮಾತ್ಮನ ಆಜ್ಞೆಯಂತೆ ತಮ್ಮ ಧ್ಯೇಯವನ್ನು ಪಾಲಿಸುತ್ತಾರೆ. ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಜನರನ್ನು ಉದ್ಧಾರ ಮಾಡುತ್ತಾರೆ. ವಿನಾಯಕ ಠಾಕೂರ ಎಂಬ ರೆವಿನ್ಯೂ ಇಲಾಖೆಯ ನೌಕರರೊಬ್ಬರು ಬೆಳಗಾವಿ ಸಮೀಪದ ವಡಗಾಂವ್ ಎಂಬಲ್ಲಿಗೆ ಬಂದರು. ಅವರಿಗೆ ಅಲ್ಲಿ ಸಂತರೊಬ್ಬರ ದರ್ಶನವಾಯಿತು. ಅವರು ಠಾಕೂರರಿಗೆ ವಿಚಾರಸಾಗರ ಗ್ರಂಥವನ್ನು ಓದಬೇಕೆಂದು ಸೂಚಿಸಿದರು. ಅದು ಅಲ್ಲದೆ ಮುಂದೆ ಉತ್ತರ ದಿಕ್ಕಿಗೆ ಹೋದಾಗ ಅಲ್ಲಿ ಮಹಾತ್ಮರೊಬ್ಬರ ದರ್ಶನಕ್ಕಾಗಿ ಅವರು ಮಾರ್ಗದರ್ಶಕರಾಗುತ್ತಾರೆ ಎಂದು ಭವಿಷ್ಯ ಸೂಚಿಸಿದ್ದರು. ಕೆಲವು ಸಮಯದ ನಂತರ ಅವರಿಗೆ ಜುನ್ನರ್ಗೆ ವರ್ಗವಾಯಿತು. ಅದು ಘಾಟ್ ಪ್ರದೇಶವಾಗಿತ್ತು. ಅಲ್ಲಿ ಕೋಣದ ಸವಾರಿ ಮಾಡಿ ಘಟ್ಟ ದಾಟಬೇಕಿತ್ತು. ಅವರಿಗೆ ಕಲ್ಯಾಣಕ್ಕೆ ವರ್ಗವಾಯಿತು. ಅಲ್ಲಿ ನಾನಾ ಸಾಹೇಬರ ಸಂಪರ್ಕ ಅವರಿಗಾಯಿತು. ತನ್ಮೂಲಕ ಶ್ರೀ ಸಾಯಿನಾಥರನ್ನು ಕಾಣಬೇಕೆಂದು ಶಿರಡಿಗೆ ಹೊರಟರು. ಠಾಕೂರರು ಶಿರಡಿಯನ್ನು ತಲುಪಿ ಬಾಬಾ ಅವರನ್ನು ನಮಸ್ಕರಿಸಿದರು. ಸರ್ವಜ್ಞರಾದ ಬಾಬಾ ಅವರು, ಇಲ್ಲಿಯ ದಾರಿ ನೀನಂದುಕೊಂಡಷ್ಟು ಸುಲಭವೇ? ಕೋಣದ ಮೇಲೆ ಸವಾರಿಯಂತಲ್ಲ, ಅಧ್ಯಾತ್ಮದ ಹಾದಿಯಲ್ಲಿ ನೀನು ತುಂಬ ಶ್ರಮಿಸಬೇಕು. ಆ ಕಾನಡಿ ಅಪ್ಪ ಹೇಳಿದ್ದು ನನಗೆ ಗೊತ್ತು ಎಂದರು. ಕರ್ನಾಟಕದ ಸಾಧುವಿನ ಹೇಳಿಕೆಯನ್ನರಿತ ಬಾಬಾ ಅವರ ಸರ್ವಜ್ಞತ್ವವನ್ನರಿತ ಠಾಕೂರ್ ವಿಸ್ಮಿತರಾದರು. ನಂತರ ಬಾಬಾ ಅವರ ಆಶೀರ್ವಾದದಿಂದ ವಿಚಾರ ಸಾಗರವನ್ನು ತಿಳಿದರು. ಗುರುಕೃಪೆ ಇಲ್ಲದೆ ವಿದ್ಯೆ ಹಾಗೂ ಅನುಭವವಿಲ್ಲದ ವಿದ್ಯೆ ನಿಷ್ಪ್ರಯೋಜಕ ಎಂಬುದೇ ವಿಚಾರ ಸಾಗರದ ಸಾರವಾಗಿದೆ. ಬಾಬಾ ಅವರನ್ನು ಕಾಣಲೆಂದು ಪೂನಾದ ಪಾಟಣ್ಕರ್ ಶಿರಡಿಗೆ ಬಂದರು. ಶ್ರೀ ಬಾಬಾ ಅವರ ಚರಣಗಳಿಗೆರಗಿ, ಸ್ವಾಮಿ, ನಾನು ಬಹಳ ಓದಿದ್ದೇನೆ. ವೇದ, ವೇದಾಂತ, ಪುರಾಣಗಳೆಲ್ಲವೂ ನನಗೆ ಕರಗತವಾಗಿದೆ. ಆದರೆ ಮನಸ್ಸಿಗೆ ಮಾತ್ರ ಶಾಂತಿ ಸಿಗಲಿಲ್ಲ. ನಿಮ್ಮಲ್ಲಿ ಶಾಂತಿಗಾಗಿ ಅರಸಿ ಬಂದಿದ್ದೇನೆ. ದಯವಿಟ್ಟು ನನ್ನನ್ನು ಆಶೀರ್ವದಿಸಿ ಎಂದು ಬೇಡಿದರು. ಆಗ ಬಾಬಾ ಪಾಟಣ್ಕರಿಗೆ ಈ ಕಥೆಯನ್ನು ತಿಳಿಸಿದರು. ವರ್ತಕನೊಬ್ಬನು ಒಮ್ಮೆ ಶಿರಡಿಗೆ ಬಂದನು. ಅವನ ಮುಂದೆ ಕುದುರೆಯೊಂದು ಲದ್ದಿ ಹಾಕಿತು. ವರ್ತಕನು ಕೂಡಲೇ ತನ್ನ ವಸ್ತ್ರವನ್ನು ಹಾಸಿ 9 ಲದ್ದಿಗಳನ್ನು ಆರಿಸಿಕೊಂಡನು. ಅದರ ಅರ್ಥ ಇಷ್ಟೇ: ಕುದುರೆಯೇ ದೇವರ ಕೃಪೆ. ಅದು ಹಾಕಿದ ಲದ್ದಿಗಳೆಂದರೆ 9 ವಿಧ, ಅಂದರೆ 9 ಬಗೆಯ ಭಕ್ತಿಗಳು. ಇವು ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನವೇ ಆಗಿದೆ. ಈ 9 ವಿಧಗಳಲ್ಲಿ ಒಂದನ್ನಾದರೂ ಶ್ರದ್ಧಾಭಕ್ತಿಗಳಿಂದ ಅಭ್ಯಾಸ ಮಾಡಿದರೆ ಶ್ರೀಹರಿಯ ಅನುಗ್ರಹವಾಗುತ್ತದೆ. ಭಕ್ತಿ ಇಲ್ಲದ ಯಾವುದೇ ಜಪ, ಧ್ಯಾನ, ಅಧ್ಯಯನಗಳಿಂದ ಪ್ರಯೋಜನವಿಲ್ಲ. ಈ 9 ವಿಧ ಭಕ್ತಿಗಳನ್ನು ಅಭ್ಯಾಸ ಮಾಡಿದರೆ ಮನಸ್ಸಿನ ಚಂಚಲತೆ ಮಾಯವಾಗುತ್ತದೆ, ಮನಃಶಾಂತಿ ದೊರೆಯುತ್ತದೆ. ಮಾರನೇ ದಿನ ಪಾಟಣ್ಕರ್ ಅವರು ಬಾಬಾ ಅವರಿಗೆ ನಮಸ್ಕರಿಸಲೆಂದು ಮಸೀದಿಗೆ ಬಂದಾಗ ಬಾಬಾ 9 ಲದ್ದಿಗಳನ್ನು ನೀನು ಕಟ್ಟಿಕೊಂಡೆಯಾ ಎಂದು ಕೇಳಿದರು. ಪಾಟಣ್ಕರರು, ನಾನು ದೀನ, ನನ್ನ ಮೇಲೆ ದಯೆ ಇದ್ದರೆ ಮಾತ್ರ ಅವುಗಳನ್ನು ನಾನು ಆರಿಸಿಕೊಳ್ಳಬಹುದು ಎಂದರು. ಆಗ ಪಾಟಣ್ಕರರು, ನಾನು ದೀನ, ನನ್ನ ಮೇಲೆ ದಯೆ ಇದ್ದರೆ ಮಾತ್ರ ಅವುಗಳನ್ನು ನಾನು ಆರಿಸಿಕೊಳ್ಳಬಹುದು ಎಂದರು. ಬಾಬಾ ಅವರನ್ನು ಆಶೀರ್ವದಿಸಿ, ನಿನಗೆ ಶಾಂತಿ ದೊರೆಯುತ್ತದೆ ಎಂದು ಹೇಳಿದರು. ಶ್ರೀ ಬಾಬಾ ಅವರು ಭಕ್ತರನ್ನು ತಿದ್ದುತ್ತಿದ್ದ ರೀತಿ ವಿಲಕ್ಷಣವಾಗಿತ್ತು. ಒಂದು ದಿನ ಪಂಢರಾಪುರದ ವಕೀಲರೊಬ್ಬರು ಬಾಬಾ ಅವರನ್ನು ಕೇಳದೇ ಇದ್ದರೂ ದಕ್ಷಿಣೆಯನ್ನು ನೀಡಿದರು. ಆಗ ಅವರು, ಈ ಜನ ಎಷ್ಟು ವಂಚಕರು! ಹೊರಗೆ ಹೊಗಳಿಕೆ, ಒಳಗೆ ತೆಗೆಲಿಕೆ ಎಂದು ಗೊಣಗಿದರು. ವಕೀಲರಿಗೆ ತಾವು ಪರನಿಂದೆ ಬಿಡಬೇಕೆಂಬುದೇ ಇದರ ಸೂಚನೆಯಾಗಿತ್ತು. ಇದೇ ರೀತಿ ನ್ಯಾಯಾಧೀಶ ನೂಲ್ಕರರ ಕಾಯಿಲೆ ಸಾಯಿಯವರ ದಿವ್ಯ ದೃಷ್ಟಿಯಿಂದಲೇ ಗುಣವಾಯಿತು. ಭಕ್ತರು ಎಲ್ಲೇ ಇರಲಿ, ಸಾಯಿಯವರ ದೃಷ್ಟಿಯಿಂದ ಅವರು ದೂರವಿರುತ್ತಿರಲಿಲ್ಲ ಎಂಬಲ್ಲಿಗೆ ಸಾಯಿ ಸಚ್ಚರಿತೆಯ 21ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.